ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ರವರ ವಾಹನಕ್ಕೆ ಅಡ್ಡಿಪಡಿಸಿದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಘೋಷಣೆ ಕೂಗಿದ್ದು ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು. ಕಾರ್ಯಕರ್ತರ ನಡುವೆ ಕೈ ಮಿಲಾಯಿಸುವ ಹಂತವನ್ನು ತಲುಪಿತು. ಮುಂದೆ ಆಗಬಹುದಾದ ಅನಾಹುತವನ್ನು ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಮಧ್ಯ ಪ್ರವೇಶಿಸಿ ನಡೆಯಬಹುದಾದ ಅನಾಹುತವನ್ನು ತಪ್ಪಿಸಿದ ಪ್ರಸಂಗ ನಡೆಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಹಮ್ಮಿಕೊಂಡಿದ್ದ ಜಾಥಾ ವೇಳೆ ತಾವು ಕಾರಿನಲ್ಲಿ ಬರುತ್ತಿದ್ದಾಗ ಏಕಾಏಕಿ ಮಲ್ಲೇಶ್ ಬಾಬು ಬೆಂಬಲಿಗರು ತಮ್ಮ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಲು ಯತ್ನಿಸಿದ್ದು, ಸ್ಥಳದಲ್ಲೇ ಇದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಎಂದರು. ಕಳೆದ 11 ವರ್ಷಗಳಿಂದ ಶಾಸಕನಾಗಿ ತಾಲೂಕಿನ ಜನರಿಗೋಸ್ಕರ ಹಗಲಿರುಳು ಶ್ರಮಿಸುತ್ತಿರುವ ತಮ್ಮ ಮೇಲೆಯೇ ಹೀಗೆ ಹಲ್ಲೆ ನಡೆಸಲು ಮುಂದಾದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದರು. ತಾವು ತಾಲೂಕಿನ ಜನತೆಯ ಹಿತಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಿರುವುದಾಗಿ ತಿಳಿಸಿದ ಅವರು, ಜನತೆ ಎಲ್ಲವನ್ನೂ ಗಮನಿಸುತ್ತಿದ್ದು ಇದೇ ತಿಂಗಳ 26ರಂದು ನಡೆಯಲಿರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಮಲ್ಲೇಶ್ ಬಾಬು ರವರ ಸಂಗಡಿಗರು ಈ ರೀತಿಯ ಹಲ್ಲೆ ಮಾಡುವಂತಹ ಹೇಯ ಕೃತ್ಯವನ್ನು ಎಸಗಲು ಮುಂದಾಗಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅನ್ಯಾಯವಾಗಿದ್ದು, ನಿಮ್ಮ ಆಟ ರೌಡಿಸಂ ಗೂಂಡಾಗಿರಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಡೆಯುವುದಿಲ್ಲ. ಇಲ್ಲಿನ ಜನತೆ ಶಾಂತಿಪ್ರಿಯರಾಗಿದ್ದು ಅತಿ ಶೀಘ್ರದಲ್ಲಿ ಜನತೆ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. 5 ಗಂಟೆ ಸಮಯದಲ್ಲಿ ಬಂಗಾರಪೇಟೆ ಹೋದ ರಸ್ತೆಯ ಅಂಬೇಡ್ಕರ್ ಪುತ್ಥಳಿ ಬರ್ತಿರಬೇಕಾದ್ರೆ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಬೆಂಬಲಿಗರು ನಮ್ಮ ಕಾರನ್ನು ಅಡ್ಡಗಟ್ಟಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ. ಈ ಒಂದು ಮಲ್ಲೇಶ್ ಬಾಬುರವರ ಪಟಾಲ ರೌಡಿಸಮ್ ಏನಿದೆ, ನಾವು ಸುಮ್ಮನೆ ರಸ್ತೆಯಲ್ಲಿ ನಂಪಾಡ ಬರ್ತಾ ಇರಬೇಕಾದ್ರೆ ಅವರ ಪಟಾಲವನ್ನು ಬಿಟ್ಟು ರಸ್ತೆಗೆ ಸುತ್ತುವರಿದು ನಮ್ಮ ಕಾರು ಸುತ್ತುವರಿದು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ. ಆ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಬಂದು ನಮ್ಮನ್ನು ಆ ಗೂಂಡಾಗಳಿಂದ ಪಾರು ಮಾಡಿರುತ್ತಾರೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮಲ್ಲೇಶ್ ಅವರ ರೌಡಿಸಮ್ ಇಲ್ಲಿ ನಡೆಯೋದಿಲ್ಲ. ಮಲ್ಲೇಶ್ ಅವರವರಿಗೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಪಟಾಲ ಮಾಡ್ತಕ್ಕಂಥ ರೌಡಿಸಮ್ ಗೂಂಡಾಗಿರಿ ಹಲ್ಲೆ ಇಲ್ಲಿ ನಡೆಯೋದಿಲ್ಲ. ನಾನು ನನ್ನ ಜನಗಳಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಕ್ಕಂಥವನು. ನೀವು ಬೆಂಗಳೂರಿಂದ ಬಂದು ಈ ಜನರ ರೊಚ್ಚಿಗೆ ಬಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ಈ ಪ್ರಯತ್ನ ಬಲಪಡೋದಿಲ್ಲ. ನಾನು ಇದಕ್ಕೆಲ್ಲ ಭಯಪಡೋದು ಇಲ್ಲ. ನಿನ್ನ ಗೂಂಡಾಯಿಸಮ್ಗೆ, ನಿನ್ನ ರೌಡಿಸಮ್ಗೆ, ನಿನ್ನ ಪಟಾಲ ಮಾಡ್ತಕ್ಕಂಥ ಒಟ್ಟು ಬೆದರಿಕೆಗಳಿಗೆ ನಾನು ಯಾವತ್ತೂ ಭಯಪಡೋದಿಲ್ಲ. ಇವತ್ತು ನಾನು ಖಂಡಿಸ್ತೇನೆ. ಇವತ್ತು ನಿನಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಗೂಂಡ, ಒಬ್ಬ ರೌಡಿ ಮಲ್ಲೇಶ್ ಬಾಬುರವರೇ, ನಿಮಗೆ ಶೋಭೆ ತರ್ತಕ್ಕಂಥಲ್ಲ. ನಿಮ್ಮ ಗೂಂಡಾಗಳಿಗೆ ಹೇಳಿ, ನಿಮ್ಮ ರೌಡಿಗಳಿಗೆ ಹೇಳಿ, ಈ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರ ಮೇಲೆ ರಸ್ತೆಗೆ ಅಡ್ಡಗಟ್ಟಿ ಹಲ್ಲೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಮಾನವ ಕುಲಕ್ಕೆ ಕಳಂಕ ತರ್ತಕ್ಕಂಥದ್ದು. ಇಂಥ ಕೃತ್ಯ ಮಾಡುವ ನಿಮ್ಮ ಬಗ್ಗೆ ಜನ ಸೀದಾ ಉತ್ತರ ಕೊಡ್ತಾರೆ. ನಾನು ಕಳೆದ 11 ವರ್ಷ ಶಾಸಕರಾಗಿದ್ದೇನೆ. ಯಾವ ಶಾಸಕರ ಮೇಲಾಗಲಿ, ಯಾವ ಕಾರ್ಯಕರ್ತರ ಮೇಲಾಗಲಿ, ಯಾವುದೇ ಪಕ್ಷದ ಮುಖಂಡರ ಮೇಲೆ ನಾನು ಈ ರೀತಿಯಾಗಿ ವರ್ತನೆ ಮಾಡಿಲ್ಲ. ಇವತ್ತು ಜನ ನೀವು ಮಾಡಿರ್ತಕ್ಕಂಥ ಗುಂಡಾ ವರ್ತನೆ, ನೀವು ಮಾಡಿರ್ತಕ್ಕಂಥ ದರ್ಪವನ್ನು ಜನ ಕಂಡಿದ್ದಾರೆ. ಈ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನನ್ನ ಬಂಗಾರಪೇಟೆ ಜನ ರೌಡಿಸಮ್ಗೆ, ಗೂಂಡಾಯಿಸಮ್ಗೆ ಬೆಲೆ ಕೊಡೋದಿಲ್ಲ. ಜನರು ಶಾಂತಪ್ರಿಯರು. ನೀವೇನು ಗೂಂಡಾಯಿಸಮ್ ಮಾಡಿದ್ರಿ, ಈ ಗೂಂಡಾಯಿಸಮ್ಗೆ ನಮ್ಮ ಜನ 26ನೇ ತಾರೀಕು ಮತವನ್ನು ಕಾಂಗ್ರೆಸ್ ಕೊಡೋದ್ರ ಮುಖಾಂತರ ನಮಗೆ ಪಾಠ ಕಲಿಸ್ತಾರೆ ಅನ್ನೋ ಮಾತನ್ನು ಹೇಳ್ತೇನೆ. ಮೂಕೋ ಮೋದಿ ನಮಗೇನು ನಷ್ಟ ಇಲ್ಲ. ಏನು 100 ಜನ ಹುಡುಗ ಕೂತಾಗ ಮೋದಿ ಪ್ರತ್ಯಕ್ಷ ಪದಾರ್ಥ ಜನ ಆ ವಿಚಾರ ನಾನು ಕಂಪ್ಲೇಂಟ್ ಕೊಡೋದಿಲ್ಲ. ಪ್ರಜಾಪ್ರಭುತ್ವ ಇದು. ಪೊಲೀಸರು ಸಾಕ್ಷಿದ್ದಾರೆ. ಅವ್ರು ಮಾಡ್ತಾರೆ. ಮಾಡ್ಕೊಳ್ಳಿಲ್ಲ ಅಂದರೆ ನಾನು ನಿಲ್ಬೇಕಲ್ಲಿ ಮಾತಾಡ್ತೀನಿ.
ನಾವೇನಾದರೂ ಕೂಡ ಅವ್ರ ಮಾತು ಹೋಗಿದ್ದು, ಕಾರಿಂದ ಇಳಿದು ಅವರು ಪ್ರಚೋದನೆ ಮಾಡಿದ್ದು, ಅವ್ರ ಬಗ್ಗೆ ಮಾತಾಡಿದರೆ ನಮ್ಮ ತಪ್ಪು. ಕಾರ್ಯಕ್ರಮಕ್ಕೆ ಅಡ್ಡ ಹಾಕಿದ್ರೆ ನಾವು ಅಡ್ಡ ಹಾಕಿದರೆ ನಾನು ಒಬ್ಬನೇ ನಮ್ಮಲ್ಲಿ ಯಾರೂ ಇಲ್ಲ, ನಾನು ಮತ್ತು ನಮ್ಮ ಗನ್ ಮೇಲೆ ಬರ್ತಾ ಇದ್ದೀನಿ. ಬರ್ತಾ ಇರೋಕ್ಕಾರೆ ಅಡ್ಡ ಹಾಕಿ ಅಟ್ಯಾಕ್ ಮಾಡ್ತಾರೆ, ಅರ್ಥ ಏನು ಅದಕ್ಕೆ? ಅದಕ್ಕೆ ಅರ್ಥ ಏನು? ರೋಡಲ್ಲಿ ಬರ್ತಾರೋ ಕಾರ್ಗೆ ಅಟ್ಯಾಕ್. ಸಾರ್ವಜನಿಕರ ವಾಹನ ಬರ್ತಾ ಇತ್ತು, ಶಾಸಕರ ವಾಹನನೂ ಬಂತು. ನಾವೊಬ್ಬನೇ ಬಂದ ರೋಡಲ್ಲಿ, ಎಲ್ಲರೂ ಬರ್ತಾ ಇದ್ದಾರೆ. ನನ್ನ ಕಡೆಗೆ ಅಡ್ಡ ಹಾಕ್ತೀರಾ? ಎಲ್ಲ BJP ಬೆಂಬಲಿಸ್ತಕ್ಕಂಥ ಪತ್ರಕರ್ತರು ಯೋಚನೆ ಮಾಡಿ.